ನಮಸ್ಕಾರ ಗೆಳೆಯರೇ, ಇಂದಿನ ಕಥೆಯನ್ನು ನೋಡೋಣ. ಒಂದು ಊರಿನಲ್ಲಿ ಒಂದು ಮನೆ ಇತ್ತು. ವಯಸ್ಸಾದ ಮುದುಕ, ಮಗ, ಸೊಸೆ ಹಾಗೂ 4 ವರ್ಷದ ಮೊಮ್ಮಗನ ಸೇರಿ ವಾಸಿಸುತ್ತಿದ್ದರು. ಎಲ್ಲರೂ ಜೊತೆಯಲ್ಲಿ ಕುಳಿತು ಊಟ ಮಾಡುತ್ತಿದ್ದರು. ಅಜ್ಜನೊಂದಿಗೆ ಚೆನ್ನಾಗಿ ಆಟ ಆಡುತ್ತಾ ಮೊಮ್ಮಗನು ಚೆನ್ನಾಗಿ ಕಾಲ ಕಳೆಯುತ್ತಿದ್ದನು. ಕೆಲವು ವರ್ಷಗಳಲ್ಲಿ ಅಜ್ಜನಿಗೆ ವಯಸ್ಸಾದಂತೆ ಕೈಗಳು ಜಾಸ್ತಿ ನಡುಗುತ್ತಿದ್ದವು. ದೃಷ್ಟಿ ಮಸುಕಾಯಿತು. ರಾತ್ರಿ ಎಲ್ಲರೂ ಜೊತೆಯಲ್ಲಿ ಊಟಕ್ಕೆ ಕುಳಿತರು. ಎಲ್ಲರೂ ಆರಾಮವಾಗಿ ಊಟ ಮಾಡುತ್ತಿದ್ದರು. ಆದರೆ ಅಜ್ಜನಿಗೆ ಕೈಗಳು ನಡುಗುತ್ತಿದ್ದರಿಂದ ತಿನ್ನಲು ಕಷ್ಟ ಆಗತೊಡಗಿತ್ತು. ಮಂದ ದೃಷ್ಟಿಯಿಂದ ತಿನ್ನುವ ಅನ್ನ, ನೀರು ಡೈನಿಂಗ್ ಟೇಬಲ್ ಮೇಲೆ ಹಾಗೂ ನೆಲದ ಮೇಲೆ ಚೆಲ್ಲತೊಡಗಿತ್ತು. ಕುಡಿಯಲು ಕೊಟ್ಟ ಹಾಲು ಆಗಾಗ ಕೈತಪ್ಪಿ ಟೇಬಲ್ ಹಾಗೂ ಬಟ್ಟೆಯ ಮೇಲೆಲ್ಲ ಚೆಲ್ಲತೊಡಗಿತ್ತು. ಈ ಅವ್ಯವಸ್ಥೆಯಿಂದ ಮಗ ಮತ್ತು ಸೊಸೆ ಸಿಟ್ಟಾದರು. ಅಪ್ಪನ ಬಗ್ಗೆ ಏನಾದರೂ ಮಾಡಬೇಕು ಎಂದು ಮಗ ಹೇಳಿದನು. ನನಗಂತೂ ನೋಡಿ ಸಹಿಸಿಕೊಳ್ಳುವುದು ಕಷ್ಟ ಆಗುತ್ತಿದೆ ಎಂದು ಸೊಸೆ ದೂರಿದಳು. ಇಬ್ಬರೂ ಸೇರಿ ಒಂದು ಪ್ಲಾನ್ ಮಾಡಿದರು. ಮನೆಯ ಮೂಲೆಯಲ್ಲಿ ಅಜ್ಜನಿಗೆ ಒಂದು ಸಣ್ಣ ಪ್ರತ್ಯೇಕ ಟೇಬಲ್ ವ್ಯವಸ್ಥೆ ಮಾಡಿದರು. ಅಜ್ಜ ಅಲ್ಲಿ ಒಬ್ಬರೇ ಕುಳಿತು ತಿನ್ನಬೇಕಾಯಿತು. ಉಳಿದವರೆಲ್ಲ ಜೊತೆಯಲ್ಲಿ ಕುಳಿತು ಊಟವನ್ನು ಅನುಭವಿಸುತ್ತಿದ್ದರು. ಇದಾದ ಕೆಲ ದಿನಗಳಲ್ಲಿ ಅಜ್ಜ ಕುಡಿಯುವಾಗ ಕೈತಪ್ಪಿ ಬಿದ್ದು ಹಾಲಿನ ಗ್ಲಾಸ್ ಕೂಡ ಒಡೆದು ಹೋಯಿತು. ಅದರ ಪರಿಣಾಮವಾಗಿ ಅಜ್ಜನಿಗೆ ತಿನ್ನಲು ಮರದ ಪ್ಲೇಟ್ ಮತ್ತು ಲೋಟವನ್ನು ತಂದರು. ಅಜ್ಜ ಅದರಲ್ಲೇ ತಿನ್ನಬೇಕಾಯಿತು. ಒಮ್ಮೊಮ್ಮೆ ಕಣ್ಣಲ್ಲಿ ನೀರು ಬರುತ್ತಿತ್ತು. ಅಜ್ಜ ತಪ್ಪು ಮಾಡಿದಾಗಲೆಲ್ಲ ಅಪ್ಪ ಅಮ್ಮ ಅಜ್ಜನಿಗೆ ಹೇಳಿದ ತೀಕ್ಷ್ಣವಾದ ಮಾತುಗಳು ಹಾಗೂ ಕೊಟ್ಟ ಎಚ್ಚರಿಕೆಗಳನ್ನೆಲ್ಲ ಮೊಮ್ಮಗ ಕೇಳಿಸಿಕೊಳ್ಳುತ್ತಿದ್ದ. ಅಜ್ಜನಿಗಾಗಿ ವಯಸ್ಸಾದ ಮೇಲೆ ಅವನಿಗೆ ಮಾಡಿದ ಎಲ್ಲ ಬದಲಾವಣೆಗಳನ್ನು ಮೊಮ್ಮಗ ಗಮನಿಸುತ್ತಿದ್ದ. ಒಂದು ದಿನ ಸಾಯಂಕಾಲದ ಸಮಯ ತನ್ನ ಮಗ ಆಟಿಕೆಗಳೊಂದಿಗೆ ಆಟ ಆಡುತ್ತಾ ಏನನ್ನೋ ತಯಾರಿಸುವ ಹಾಗೆ ಮಾಡುತ್ತಿದ್ದುದನ್ನು ಅಪ್ಪ ನೋಡುತ್ತಾನೆ. ಕುತೂಹಲದಿಂದ ಏನು ಮಾಡುತ್ತಿದ್ದೀಯ ಮಗನೇ ಅಂತ ಕೇಳುತ್ತಾನೆ. ಆಗ ಮಗನು, ನಾನು ನಿನಗೆ ಹಾಗೂ ಅಮ್ಮನಿಗೆ ತಿನ್ನಲು ಬಟ್ಟಲು ತಯಾರಿಸುತ್ತಿದ್ದೇನೆ ಎಂದು ಮುದ್ದಾಗಿ ಉತ್ತರಿಸಿದನು. ಅವನ ಮಾತುಗಳು ಪೋಷಕರಿಗೆ ಎಷ್ಟು ನಾಟಿದವು ಎಂದರೆ ಅವರಿಬ್ಬರೂ ಏನು ಮಾತನಾಡಬೇಕೆಂದು ತಿಳಿಯದೆ ಮೌನವಾದರು. ಗಂಡ ಹೆಂಡತಿಯರ ಕಣ್ಣಲ್ಲಿ ನೀರು ಬಂತು. ತಮ್ಮ ತಪ್ಪಿನ ಅರಿವಾಗಿತ್ತು. ಏನನ್ನು ಮಾತನಾಡದಿದ್ದರೂ ಏನು ಮಾಡಬೇಕೆಂಬುದು ಇಬ್ಬರಿಗೂ ತಿಳಿದಿತ್ತು. ಅವತ್ತು ರಾತ್ರಿ ಊಟದ ಸಮಯ ಬಂದಾಗ ಅಜ್ಜ ಎಂದಿನಂತೆ ತನಗಾಗಿ ಇಟ್ಟಿರುವ ಪ್ರತ್ಯೇಕ ಟೇಬಲಲ್ಲಿ ಊಟಕ್ಕೆ ಕುಳಿತರು. ಅದನ್ನು ನೋಡಿದ ಮಗನು ತನ್ನ ಅಪ್ಪನ ಕೈ ಹಿಡಿದು ಎಲ್ಲರೂ ಕುಳಿತುಕೊಳ್ಳುವ ಡೈನಿಂಗ್ ಟೇಬಲ್ಗೆ ಕರೆದು ತಂದು ಕುಳ್ಳಿರಿಸಿದ. ಅಂದಿನಿಂದ ಪ್ರತಿ ಊಟವನ್ನು ಎಲ್ಲರೂ ಜೊತೆಯಲ್ಲಿ ಕುಳಿತು ಆನಂದಿಸಿದರು. ಅಜ್ಜ ತಿನ್ನುವಾಗ ಅನ್ನ ಚೆಲ್ಲಿದರೆ ಅಥವಾ ಕುಡಿಯುವ ಹಾಲಿನ ಲೋಟ ಕೈತಪ್ಪಿ ಬಿದ್ದರೆ ಯಾರೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಇದರಿಂದ ನಾವು ತಿಳಿದುಕೊಳ್ಳಬಹುದಾದ ಮುಖ್ಯ ಅಂಶವೆಂದರೆ ಮಕ್ಕಳ ಮನಸ್ಸು ಮತ್ತು ಅವರ ಗ್ರಹಣ ಶಕ್ತಿ. ಮಕ್ಕಳು ಯಾವಾಗಲೂ ತಮ್ಮ ಪರಿಸರವನ್ನು ಗಮನಿಸುತ್ತಾ ಇರುತ್ತಾರೆ. ಅವರ ಕಿವಿಗಳು ಯಾವಾಗಲೂ ಕೇಳಿಸಿಕೊಳ್ಳುತ್ತವೆ ಮತ್ತು ನಾವು ಕಲಿತದ್ದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಾವಾಗಲೂ ಸಿದ್ಧರಿರುತ್ತಾರೆ. ಅಂದರೆ ನಮ್ಮ ಮಾತು, ನಾವು ಇತರರಿಗೆ ತೋರಿರುವ ತಾಳ್ಮೆ ಎಲ್ಲವನ್ನೂ ಅವರು ಕಲಿಯುತ್ತಾರೆ. ನಾವು ಕುಟುಂಬದ ಇತರ ಸದಸ್ಯರಿಗೆ ಗೌರವ ತೋರಿಸುತ್ತಾ ಸಂತೋಷದ ವಾತಾವರಣ ನಿರ್ಮಿಸಿದರೆ ಅದನ್ನು ಅವರು ಕಲಿತುಕೊಳ್ಳುತ್ತಾರೆ ಹಾಗೂ ತಮ್ಮ ಜೀವನದ ಉಳಿದ ಭಾಗದಲ್ಲಿ ಅದನ್ನೇ ಪ್ರದರ್ಶಿಸುತ್ತಾರೆ. ನಾವು ಪೋಷಕರೆಲ್ಲರೂ ಬುದ್ಧಿವಂತ ಬಿಲ್ಡರ್ಗಳು ಮತ್ತು ರೋಲ್ ಮಾಡೆಲ್ಗಳಾಗಿರೋಣ. ನಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಕಾಳಜಿ ವಹಿಸೋಣ. ನಮ್ಮ ಬಗ್ಗೆ ಕಾಳಜಿ ವಹಿಸಿ ಹಾಗೂ ನಮ್ಮನ್ನು ಪ್ರೀತಿಸುವವರನ್ನು ಯಾವಾಗಲೂ ಪ್ರೀತಿಸೋಣ. ಅದರಲ್ಲೂ ನಮ್ಮ ಪೋಷಕರು ನಮಗೆ ವಿಶೇಷವಾದ ಉಡುಗೊರೆಗಳು. ಈ ಕತೆ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.